ಸಿಂಹ ರಾಶಿಗೆ ರಾಶಿಯಾಧಿಪತಿ ಸೂರ್ಯ ಆಗಿರ್ತಾನೆ. ಸೊ ಸಿಂಹ ರಾಶಿಯವರು ಆಲ್ರೆಡಿ ತುಂಬಾ ಒಂದು ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಬರ್ತಾ ಇದ್ದೀರಾ. ಯಾಕಂದ್ರೆ ಕೇತು ಬಂದು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಅದರಲ್ಲೂ ಅಂತಕ್ಕಂಥ ಅಕ್ಷರದವರು ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಬರ್ತಿದ್ದೀರಾ. ಮತ್ತೆ ನೋಡಿ, ನಿಮ್ಗೆ ಅಷ್ಟಮದಲ್ಲಿ ಶನಿಯ ಒಂದು ಪ್ರಭಾವದಿಂದ ಸಿಂಹ ರಾಶಿಯವರು ಈ ಹಾಲಲ್ಲಿ ಹಾಕಿದ್ರು ಆಗ್ತಾ ಇಲ್ಲ, ನೀರಲ್ಲಿ ಹಾಕಿದ್ರು ಆಗ್ತಾ ಇಲ್ಲ, ಆ ಒಂದು ಮನಸ್ಥಿತಿಯಲ್ಲಿ ಸಿಂಹ ರಾಶಿಯವರು ಬಳಲಿ ಬೆಂಡಾಗಿದ್ದೀರಾ ಅಂತ ಹೇಳ್ಬೋದು. ಇದೇ ರೀತಿ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಸಿಂಹ ರಾಶಿಯವರು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ ಈ ನೋವನ್ನ ಆಲ್ರೆಡಿ ನೀವು ಅನುಭವಿಸ್ಬಿಟ್ಟಿದ್ದೀರಾ. ಮುಂದಿನ ವರ್ಷಕ್ಕೂ ಕೂಡ ನೋಡಿ, ಈ ವರ್ಷ 2026 ಯುಗಾದಿ ನಂತರ ಕೂಡ ಸಿಂಹ ರಾಶಿಗೆ 12ನೇ ಮನೆಗೆ ಗುರು 3ನೇ ತಾರೀಕು 6ನೇ ತಿಂಗಳ ನಂತರ ಗುರು ಬದಲಾವಣೆ ಆಗುತ್ತೆ. ವ್ಯಯಸ್ಥಾನದಲ್ಲಿ ಗುರು ಬರ್ತಾನೆ. ಆದ್ರೆ ಸಿಂಹ ರಾಶಿಯವರಿಗೆ ಎಲ್ಲೋ ಒಂದ್ ಕಡೆ ಗುರು ಬಂದಾಗ ದುಡ್ಡಿನ ಒಂದು ಸುರಿಮಳೆ ಏನಿರುತ್ತೆ, ಆ ಏನೇ ದುಡ್ಡಿದ್ರು ನೀವು ವ್ಯಯಸ್ಥಾನ ಅಂದ್ರೆ ಖರ್ಚು ಮಾಡೋದಕ್ಕೆ ದುಡ್ಡನ್ನ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡ್ತಾ ಹೋಗ್ತೀರಾ. ಎಲ್ಲೂ ನಿಮ್ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಮಾಡದೇ ಇರೋಂಥ ಕೆಲ್ಸಕ್ಕೆಲ್ಲ ದುಡ್ಡು ಕೊಡ್ಬೇಕಾಗತ್ತೆ. ನೀವು ಅಲ್ಲಿ ಪಾತ್ರನೇ ಇಲ್ಲದೆ ಇರೋಂಥ ಕೆಲ್ಸಕ್ಕೆಲ್ಲ ನಿಮ್ಮ ದುಡ್ಡು ವ್ಯರ್ಥ ಆಗ್ತಾ ಇರುತ್ತೆ. ಮತ್ತೆ ವ್ಯಕ್ತಿ ಅಂತ ಬಂದಾಗ ನಿಮ್ಗೆ ತುಂಬಾ ಬೇಕಾಗಿರುವಂತ ವ್ಯಕ್ತಿನ ಆಲ್ರೆಡಿ ಕಳ್ಕೊಂಡಿರ್ಬೋದು, ಕಳ್ಕೊಳ್ಳುವಂತ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಮತ್ತೆ ಕೇತು ಕೂಡ 12ನೇ ಮನೆಗೆ ಹೋಗ್ತಾನೆ. ಅಂದ್ರೆ 12ನೇ ತಿಂಗಳಲ್ಲಿ ಸಿಂಹ ರಾಶಿಯಿಂದ ಕೇತು ಕಟಕ ರಾಶಿಗೆ ಹೋಗ್ತಾನೆ. ಅಂದ್ರೆ ವ್ಯಯಸ್ಥಾನಕ್ಕೆ ಹೋಗ್ತಾನೆ. ರಾಹು ಕೂಡ ಬದಲಾಗ್ತಾನೆ. ರಾಹು ಕೇತುಗಳ ಒಂದು ಬದಲಾವಣೆಯಿಂದ ರಾಹು ನಿಮ್ಗೆ 6ನೇ ಮನೆಗೆ ಬರ್ತಾ ಹೋಗ್ತಾನೆ. ಅಂದ್ರೆ ಶತ್ರು ಸ್ಥಾನಕ್ಕೆ ರಾಹು ಬರ್ತಾನೆ. ಎಲ್ಲೋ ಒಂದ್ ಕಡೆ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಅಷ್ಟಮದಲ್ಲಿ ಶನಿ, 6ರಲ್ಲಿ ರಾಹು, 12ರಲ್ಲಿ ಕೇತು, 12ರಲ್ಲಿ ಗುರು, ಮತ್ತೆ ರಾಶಿಗೆ ಗುರು ಬರ್ತಾನೆ. 10ನೇ ತಿಂಗಳ ನಂತರ ರಾಶಿಗೆ ಗುರು ಬರ್ತಾನೆ. ಯಾವ ಒಂದು ಕೆಲಸ ಕಾರ್ಯ ಆದ್ರೂ ನಿಮ್ಗೆ ಜಯ ಸಿಕ್ಕೋದಿಲ್ಲ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ಳೋದು, ಅಥವಾ ಸಿಕ್ಕಾಕೊಂಡ ನಂತರ ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಪರಿತಪಿಸೋದು, ಅಥವಾ ಏನೋ ಒಂದು ತಪ್ಪು ಮಾಡ್ಬಿಟ್ಟೆ, ಏನ್ ಮಾಡೋದು, ಅದು ದೊಡ್ಡದಾಗ್ತಿದೆಯಲ್ಲ ಅಂತ ಅದಕ್ಕೆ ಇನ್ಯಾರನ್ನೋ ಕೇಳೋದು. ಈ ರೀತಿ ಒಂದು ಗೊಂದಲದಲ್ಲಿ, ಅತಿ ಹೆಚ್ಚು ಗೊಂದಲದಲ್ಲಿ ಸಿಕ್ಕಾಕೊಳ್ಳುವಂತ ರಾಶಿನೇ ಸಿಂಹ ರಾಶಿಯವರಾಗಿರ್ತೀರಾ. ಅದ್ರಲ್ಲೂ ನೋಡಿ, ಸೂರ್ಯ ಮತ್ತೆ ಶನಿ ಒಂದಾಗೋದು, ಆ ಒಂದು ತಿಂಗಳಲ್ಲಿ ಎಲ್ಲೋ ಒಂದ್ ಕಡೆ ಕೋರ್ಟು ಕೇಸು, ಕಂಪ್ಲೇಂಟು, ಜೈಲು ಇವೆಲ್ಲವನ್ನು ನೋಡ್ತಾ ಬರ್ಬೇಕಾಗುತ್ತೆ. ಹಳೆ ಕೇಸ್ಗಳೆಲ್ಲ ರಿವೀಲ್ ಆಗುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಮತ್ತೆ ಯಾವ್ದಾದ್ರು ನಿಮ್ಮ ಆಸ್ತಿ ಮೇಲಾಗಿರ್ಬೋದು, ಅಥವಾ ನೀವು ಯಾವ್ದಾದ್ರು ಕೇಸ್ ನಡೆಸ್ತಾ ಇದ್ರೆ ನಿಮ್ಗೆ ಬರ್ಬೇಕಾಗಿರುವಂತಹ ಪಿತ್ರಾರ್ಜಿತ ಆಸ್ತಿಗಳ ಮೇಲೂ ಕೋರ್ಟು ಕೇಸು ಅಂತ ಇಲ್ಲದೇ ಇರೋ ಒಂದು ಕೇಸ್ಗಳನ್ನ ನೀವು ನೋಡ್ತಾ ಹೋಗ್ಬೇಕಾಗುತ್ತೆ. ಮುಖ್ಯವಾಗಿ ಸಿಂಹ ರಾಶಿಯವರಿಗೆ ನೋಡಿ, ನಿಮ್ಮ ಮಕ್ಕಳಿಂದ ನಿಮಗೆ ತುಂಬ ಒಳ್ಳೇದಾಗತ್ತೆ. ನಿಮ್ಮ ಮಕ್ಕಳ ಅಚೀವ್ಮೆಂಟ್ ಆಗಿರ್ಬೋದು, ಅಥವಾ ಮಕ್ಕಳಿಂದ ಯಾವುದೋ ಒಂದು ಒಳ್ಳೆ ಮನೆಗೆ ಮಕ್ಕಳನ್ನ ಕೊಡೋದು, ಮಕ್ಕಳನ್ನ ಸೇರಿಸೋದು, ಅಥವಾ ಮಕ್ಕಳಿಂದ ಎಲ್ಲೋ ಒಂದು ಕಡೆ ನೀವು ಯಾವುದೇ ಒಂದು ಸಂಕಷ್ಟದಲ್ಲಿ ಸಿಲುಕಿದ್ರು ಅವರಿಂದ ನೀವು ಪಾರಾಗುವಂಥದ್ದು, ಅಥವಾ ಮಕ್ಕಳು ಬಂದು ನಿಮ್ಮನ್ನ ಟೇಕ್ ಕೇರ್ ಆಗಿ ನೋಡ್ಕೊಳ್ಳೋ ಅಂಥದ್ದು, ಇದೆಲ್ಲವೂ ಕೂಡ ಸಿಂಹರಾಶಿಯವರಿಗೆ ನಡೀತಾ ಹೋಗುತ್ತೆ. ಮತ್ತು ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಚಾನ್ಸಸ್ ಅತಿ ಹೆಚ್ಚಿದ್ರು ಅದು ಕೂಡ ಕೊನೆಯೊಂದು ಮೂಮೆಂಟ್ಗೆ ಬಂದು ಶುಭ ಕಾರ್ಯಗಳೆಲ್ಲ ನಿಲ್ಲುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಅದರ ಬಗ್ಗೆ ಬಹಳಷ್ಟು ಗಮನ ಕೊಡಬೇಕಾಗುತ್ತೆ. ಯಾವುದೇ ಒಂದು ಶುಭ ಕಾರ್ಯ ಆಗಿರ್ಬೋದು, ನೀವು ಅತಿ ಹೆಚ್ಚು ನೋಡಿ ಸೂರ್ಯನಾರಾಯಣನ ಒಂದು ಟೆಂಪಲ್ನ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಮತ್ತೆ ಸಿಂಹ ರಾಶಿಯವರು ಮುಖ್ಯವಾಗಿ ಈ ಚಾಮುಂಡಿಯ ಒಂದು ದರ್ಶನವನ್ನ ಮಾಡಿದಾಗ ತುಂಬಾ ಅತಿ ಹೆಚ್ಚು ಪಾಸಿಟಿವ್ ಬರ್ತಾ ಹೋಗುತ್ತೆ. ಸಿಂಹ ರಾಶಿಯವರು ನಿಮ್ಮ ಮನೆಯಲ್ಲಿ ಪ್ರತಿದಿನ ನೀವು ಗೋಧಿಯಿಂದ ಮಾಡ್ತಕ್ಕಂತಹ 1-2 ಚಪಾತಿಯನ್ನು ನೀವು ಹಸುವಿಗೆ ದಾನವಾಗಿ ಕೊಟ್ಟಾಗ, ನೈವೇದ್ಯವಾಗಿ ಕೊಟ್ಟಾಗ, ಅಥವಾ ಚಪಾತಿಯನ್ನು ತುಂಬ ಪೀಸ್ ಮಾಡಿ ಪಕ್ಷಿಗಳಿಗೆ ಆಹಾರವಾಗಿ ಹಾಕಿದಾಗ ಎಲ್ಲ ಒಂದು ಕಡೆ ನಿಮ್ಗೆ ಒಳ್ಳೆಯದಾಗುತ್ತೆ. ಸೂರ್ಯ ನಮಸ್ಕಾರವನ್ನು ಪ್ರತಿದಿನ ಮಾಡಬೇಕಾಗುತ್ತೆ. ಯಾಕಂದರೆ ಬಹಳಷ್ಟು ಟೈಮ್ ಕೆಟ್ಟಿರುತ್ತೆ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಆಲ್ರೆಡಿ ತುಂಬ ಸಂಕಷ್ಟದಲ್ಲಿ ಸಿಲುಕಿರ್ತೀರಾ. ಈ ಮುಂದಿನ ವರ್ಷ ಕೂಡ ಸಿಂಹ ರಾಶಿಯವರಿಗೆ ಯಾವುದೇ ದಾರಿ ಇರೋದಿಲ್ಲ. ತುಂಬ ಪ್ರಾಪರ್ಟಿ ಆಗಿರ್ಬೋದು, ಪ್ರಾಪರ್ಟಿ ಕಳ್ಕೊಳ್ಳೋವಂಥ ಚಾನ್ಸಸ್ ಆಗಿರ್ಬೋದು, ಅಥವಾ ಮನೆಯಲ್ಲಿ ದೊಡ್ಡವ್ರನ್ನ ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಆಗಿರ್ಬೋದು, ಅಥವಾ ಮನೆ ಮಠಗಳನ್ನ ಮಾರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿಂಹ ರಾಶಿಯವರಿಗೆ ತುಂಬ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇರೋ ಒಂದು ವಸ್ತುವನ್ನ ನೀವು ಇನ್ನೊಬ್ಬರಿಗೆ ದಾನ ಮಾಡುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಮತ್ತೆ ಇದರೆಲ್ಲದ್ರಿಂದನೂ ಆರೋಗ್ಯ ಸಮಸ್ಯೆಯಿಂದ ಕೂಡ ಬಳಲ್ತಾ ಇರ್ತೀರಾ. ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗತ್ತೆ. ನೋಡಿ, ಸಿಂಹ ರಾಶಿಯವರಿಗೆ ಸೂರ್ಯನಿಗೆ ಸಂಬಂಧಪಟ್ಟ ಕೆಲವೊಂದು ಸ್ಟೋನು ಮತ್ತೆ ಕೆಲವೊಂದು ಬ್ರೇಸ್ಲೆಟ್ ನ ಕೊಡ್ತೀವಿ. ಅದನ್ನ ನೀವು ಯೂಸ್ ಮಾಡಿದ್ರೆ ಖಂಡಿತ ಇದರಿಂದ ಹೊರಗಡೆ ಬರ್ತೀರಾ. ಮತ್ತೆ ಶತ್ರುಕಾಟ ಜಾಸ್ತಿ ಆಗಿರುತ್ತೆ ನಿಮ್ಗೆ. ಮತ್ತೆ 6ನೇ ಮನೆಗೆ ರಾಹು ಬಂದು 12ನೇ ತಿಂಗಳ ನಂತರ ಶತ್ರುಗಳು
ಹಳೆ ಶತ್ರುಗಳು ಅಥವಾ ಮಿತ್ರಗಳ ಶತ್ರುಗಳಾಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ತುಂಬ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸಿಂಹ ರಾಶಿಯವರು ನಮ್ಮಲ್ಲಿ ಸಿಕ್ಕುವಂತಹ ವಾಸ್ತು ಕಿಟ್, ಯಾಕಂದ್ರೆ ತುಂಬಾ ಟೈಮ್ ಕೆಟ್ಟಿರೋದ್ರಿಂದ 12 ಗ್ರಹ 9 ಗ್ರಹಗಳ ಒಂದು ಸ್ಟೋನ್ ಆ ವಾಸ್ತು ಕಿಟ್ಟಲ್ಲಿ ಇರುತ್ತೆ. ಅದನ್ನ ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಯಾವ್ದಾದ್ರೂ ಒಂದು ಗ್ರಹ ನಿಮ್ಮ ಕೈ ಹಿಡಿತಾ ಬರ್ತಾ ಇರ್ತಾನೆ. ಹಾಗಾಗಿ ನೋಡಿ, ನೀವು ಯೂಸ್ ಮಾಡ್ಬೇಕಾಗಿರೋ ನಂಬರ್, ಈ ವರ್ಷದ ಒಂದು ನಂಬರ್ ಅಂತ ಬಂದಾಗ 1, 3, 9 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ. ನಿಮ್ಗೆ ತುಂಬಾ ನೆಗೆಟಿವ್ ತಂದ್ಕೊಡುವಂತ ನಂಬರು 8 ಮತ್ತೆ 6 ಆಗಿರುತ್ತೆ. ಈ 2 ನಂಬರ್ನ ನೀವು ತುಂಬಾ ಅವಾಯ್ಡ್ ಮಾಡ್ಬೇಕಾಗುತ್ತೆ. 1, 10, 19, 28 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡ್ಬೇಕಾಗುತ್ತೆ. 3, 12, 21 ಅದೇ ರೀತಿ 30 ಅನ್ನೋ ನಂಬರು ಅತಿ ಹೆಚ್ಚು ಫಾಲೋ ಮಾಡಬೇಕಾಗುತ್ತೆ. ಮತ್ತೆ ತುಂಬ ಪಾಸಿಟಿವ್ ಕೊಡುವಂಥ ಕಲರ್ ಅಂತ ಬಂದಾಗ ನಿಮಗೆ ಆರೆಂಜ್ ಕಲರ್ ಆಗಿರ್ಬೋದು, ಯೆಲ್ಲೋ ಕಲರ್ ಆಗಿರ್ಬೋದು, ರೆಡ್ ಕಲರ್ ಆಗಿರ್ಬೋದು, ಈ 3 ಕಲರು ಅತಿ ಹೆಚ್ಚು ನೀವು ಬಳಸಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಮ ಮನೇಲಿ ಸದಾ, ನಿಮ್ಮ ಮನೇಲಿ ಯಾವಾಗ್ಲೂ ಯಾವುದೋ ಒಂದು ತುಪ್ಪದ ಒಂದು ದೀಪವನ್ನು ಉರಿಸ್ತಾ ಇದ್ರೆ ನಿಮ್ಮ ಮನೇಲಿ ಈ ಎಲ್ಲ ಗೊಂದಲಕ್ಕೂ ಶಾಂತಿ, ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ. ಪ್ರತಿದಿನ ಅದರಲ್ಲೂ ನೀವು ಪ್ರತಿ ಭಾನುವಾರ ರವಿಯ ಒಂದು ಹೋರೆಯಲ್ಲಿ, ಆ ಹೋರೆಯ ಒಂದು ಚಾರ್ಟ್ ಬೇಕು ಅಂದರೆ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಮ್ಮ ಒಂದು ಸಂಸ್ಥೆಯಿಂದ ನಿಮಗೆ ಕಳಿಸ್ಕೊಡ್ತೀವಿ. ಆ ಒಂದು ರವಿ ಹೋರೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿದ್ರೆ, ಸೂರ್ಯ ನಮಸ್ಕಾರ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಅವತ್ತೊಂದು ದಿನ ನೀವು ಪಕ್ಷಿಗಳಿಗೆ ಗೋಧಿ ಹಾಕೋದು ಅಥವಾ ಗೋಧಿಯಿಂದ ಮಾಡ್ತಕ್ಕಂಥ ಯಾವುದೇ ಒಂದು ತಿಂಡಿ ತೀರ್ಥಗಳ ಪ್ರಸಾದವನ್ನು ನೀವು ಪಕ್ಷಿಗಳಿಗೋ ಇಲ್ಲ ಹಸುವಿಗೋ ದಾನ ಕೊಟ್ಟರೆ ತುಂಬ ಒಳ್ಳೆಯದಾಗತ್ತೆ.